ರಿಟೇಲ್ ಇನ್ವೆಸ್ಟರ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಸೊ ಏರ್ಲೈನ್ ಬಿಸ್ನೆಸ್ ಈಗ ನಾವು ಓವರಾಲ್ ಏರ್ಲೈನ್ ಬಿಸ್ನೆಸ್ ನೋಡೋದಾದರೆ ತುಂಬ ರಿಸ್ಕಿ ಬಿಸ್ನೆಸ್. ಯಾಕಂತ ಹೇಳಿದರೆ ಅಲ್ಲಿ ನಿಮಗೆ ತುಂಬ ವಿಷಯ ಇನ್ವಾಲ್ವ್ ಆಗ್ತದೆ. ಫಸ್ಟ್ ಏನಂದರೆ ಫ್ಯೂಯಲ್ ಪ್ರೈಸಸ್. ಸೊ ಫ್ಯೂಯಲ್ ಪ್ರೈಸಸ್ ನಿಮಗೆ ಏರ್ಲೈನ್ ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ತುಂಬ ವಾಲಿಟಿಲಿಟಿ ಫ್ಯೂಯಲ್ ಪ್ರೈಸಸಲ್ಲಿ ನೋಡಲಿಕ್ಕೆ ಸಿಗ್ತದೆ. ಕರೆನ್ಸಿ ಫ್ಲಕ್ಚುಯೇಷನ್ಸ್ ಬರ್ತದೆ. ಈಗ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಆದರೆ ಓಕೆ INR ಅಲ್ಲಿ ನಿಮಗೆ ಟ್ರೇಡ್ ಆಗ್ತದೆ. ಸೊ ಇಂಡಿಗೋ ನಿಮ್ಗೆ ಓನ್ಲಿ ಡೊಮೆಸ್ಟಿಕ್ ಅಲ್ಲ, ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದೆ ಅದರದ್ದು. ಸೊ ಹಾಗೆ ನಿಮಗೆ ಅಲ್ಲಿ ಕರೆನ್ಸಿಯಲ್ಲಿ ಸಹ ಫ್ಲಕ್ಚುಯೇಷನ್ ಬರ್ತದೆ. ಸೊ ಡಾಲರ್ಸಲ್ಲಿ ವೇರಿ ಬಂತಂತ ಹೇಳಿದರೆ ಇಲ್ಲ ಡಾಲರ್ಸ್ ಅಗೇನ್ಸ್ಟ್ ನಮ್ಮ ರೂಪಿ ಡಿಪ್ರಿಷಿಯೇಟ್ ಆಯ್ತು ಅಂತ ಹೇಳಿದರೆ ಸೊ ಅಲ್ಲಿ ನಿಮಗೆ ವೇರಿಯೇಷನ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ತುಂಬ ರೆಗ್ಯುಲೇಷನ್ಸ್ ಇರ್ತದೆ ಈ ಸೆಕ್ಟರಲ್ಲಿ. ಸೊ ಪ್ಲಸ್ ಆಪರೇಷನ್ಸ್ ನೋಡಬೇಕು. ಇದು ಈ ಥರದ್ದು ಇಷ್ಟು ದೊಡ್ಡ ಏರ್ಲೈನ್ ಕಂಪನಿ ನಡಿಬೇಕಾದ್ರೆ ನಿಮಗೆ ತುಂಬ ಸಾವಿರಾರು ಸ್ಟಾಫ್ಸ್ ಇರ್ತದೆ. ಸೊ ಅಲ್ಲಿ ನಿಮಗೆ ಆಪರೇಷನಲ್ಲಿ ಡಿಫಿಕಲ್ಟೀಸ್ ಅಫ್ಕೋರ್ಸ್ ಇದ್ದೇ ಇರ್ತದೆ. ಮತ್ತು ಪ್ಲಸ್ ನೀವು ನೋಡ್ಬೋದು ಮಿಡಲಲ್ಲಿ ನಿಮಗೆ ಏರ್ಲೈನ್ ಇದು ಪ್ರಾಬ್ಲಮ್ ಅಂತು ಸ್ವಲ್ಪ ದಿನ ಹಿಂದೆ ಏರ್ಬಸ್ ಇದು ಸ್ವಲ್ಪ ಇಶ್ಯೂಸ್ ಇತ್ತು. ಸೊ ಅದು ಇಂಡಿಗೋ ಹತ್ರ ತುಂಬ ಜಾಸ್ತಿ ಫ್ಲೈಟ್ಸ್ ಇರೋದು ಏರ್ಬಸ್ ಇದು ಕಂಪೇರ್ ಟು ಬೋಯಿಂಗ್ ಕಂಪೇರ್ ಮಾಡಿದ್ರೆ ಅವ್ರ ಜಾಸ್ತಿ ಇರೋದು ಏರ್ಬಸ್ ಇದು. ಸೊ ಏರ್ಬಸ್ಸಿಂದ ಸ್ವಲ್ಪ ಇಶ್ಯೂ ಇರೋದ್ರಿಂದ ಅವ್ರು ತುಂಬ ಫ್ಲೈಟ್ಸ್ ಗ್ರೌಂಡ್ ಮಾಡಬೇಕಾಯಿತು. ಸೊ ಈ ಥರ ನಿಮಗೆ ಆಪರೇಷನಲ್ ಡಿಫಿಕಲ್ಟೀಸ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಕಾಂಪಿಟೇಷನ್ಸ್ ಈ ಸೆಕ್ಟ್ರಲ್ಲಿ ನಿಮಗೆ ತುಂಬ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತದೆ. ಯಾರು ಟಿಕೆಟ್ ತುಂಬ ಕಡಿಮೆಯಲ್ಲಿ ಕೊಡ್ತಾರೆ ಅಲ್ಲಿ ನಿಮಗೆ ಜಾಸ್ತಿ ಜನ ಹೋಗೋದು ನೋಡಲಿಕ್ಕೆ ಸಿಗ್ತದೆ. ಸೊ ಇದನ್ನೆಲ್ಲ ಬೀಟ್ ಮಾಡಿ ಇಂಡಿಗೋ ಇಷ್ಟು ಸಮಯದವರೆಗೆ ಸಸ್ಟೈನ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಮಾಲ್ ಡಿಸ್ರಪ್ಷನ್ ಬಂದಿಂದ ನಿಮಗೆ ಈ ಥರ ತುಂಬ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗ್ತದೆ.